ಶಿರೂರು ಗುಡ್ಡ ಕುಸಿತದ ಉಳುವರೆ ಗ್ರಾಮಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಭೇಟಿ ನೀಡಿದ್ರು. ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ಎದ್ದ ಅಲೆಗೆ ಮನೆಮಠ ಕಳೆದುಕೊಂಡ ಉಳುವರೆ ಗ್ರಾಮಕ್ಕೆ ರಾಜ್ಯಸಭಾ ಸದಸ್ಯರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನದಿ ತಟದಲ್ಲಿರುವ ಮೋಹನ್ ನಾರಾಯಣ್ ಅಂಬಿಗ ಅವರ ಕುಸಿದ ಮನೆಯನ್ನ ಪರಿಶೀಲಿಸಿ ಮೋಹನ್ ದಂಪತಿಯಿಂದ ಸಮಸ್ಯೆಯನ್ನ ಆಲಿಸಿದ್ರು. ಯಾವಾಗಲೂ ಹೋಗುವಾಗಲ್ಲ, ಹಿಂದೆ ಹೋಗುವಾಗ ಬಹಳ ಅಪಾಯ. ಹಿಂದೆ ಹೋಗುವ ಎಳ್ಕೊಂಡು ಹೋಗ್ತೀನಿ. ಎರಡು ನೆರಾವಳಿ ಬಂತು ಈ ತರ ಪ್ರಾಬ್ಲಮ್ ಏನು ಅಲ್ಲ. ಮಳೆ ಮುಳುಗೋಗಿದೆ, ಇಲ್ಲಿ ತನಕ ನೀರು ಬೈತಾವ, ಆದ್ರೂ ಈ ತರ ಎಫೆಕ್ಟ್ ಆಗಲಿ ಭಯ ಆಗಲಿಲ್ಲ ಜನರಿಗೆ. ಇನ್ನು ಮುಂದೆ ಪರಮೇಶ್ವರ ಈ ರೀತಿ ಆಗದೆ ರೀತಿಯಲ್ಲಿ ಮನೆಯೆಲ್ಲ ನೀರನ್ನು ಹೊಡ್ತಾ ಉಳುವರೆಯಲ್ಲಿ ಕಾಲಕ್ಕಿ ಒಕ್ಕಲಿಗರು ಮತ್ತು ಅಂಬಿಗ ಸಮುದಾಯದ 48 ಮನೆಗಳಿದ್ದು ಗಂಗಾವಳಿ ನದಿಯ ಅಬ್ಬರಕ್ಕೆ 6 ಮನೆಗಳು ಸಂಪೂರ್ಣ ಕೊಚ್ಚಿ ಹೋಗಿ ಓರ್ವ ವೃದ್ಧೆ ಸಣ್ಣಿಗೌಡ ಸಾವನ್ನಪ್ಪಿದ್ದಾಳೆ. ಉಳಿದ ಎಲ್ಲಾ ಮನೆಗಳಿಗೂ ನೀರು ನುಗ್ಗಿ ಹಾನಿಯಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡ್ರು. ನದಿ ತಟದಲ್ಲಿರುವ ಅಬ್ಬರದ ಅಲೆಗಳು ಮಾಡಿರುವ ಹಾನಿಯನ್ನ ಪರಿಶೀಲಿಸಿ ಮಾಹಿತಿಯನ್ನ ಪಡೆದುಕೊಂಡ್ರು. ನಮ್ಮಲ್ಲಿ ಅನೇಕ ಕಡೆ ಆಗಿದೆ. ಮಾರ್ಗ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ಹೈವೇಲಿ ನಮಗೆ ಬೇಸಿಗೆಯಲ್ಲಿ ಬಹಳ ಸಂತೋಷ ಆಗುತ್ತೆ, ವೇಗವಾಗಿ ಹೋಗ್ಬೋದು, ಮಾರ್ಗ ಅಗಲ ಆಗಿದೆ, ಒಳ್ಳೆದಾಗಿದೆ. ಆದರೆ ಅದನ್ನ ಇನ್ನು ಮೇಲೆ ಮೇನ್ ರೋಡ್ ಮಾಡುವಾಗ ತೆಗೆಯುವಾಗ ಮಳೆಗಾಲವನ್ನು ಗಮನದಲ್ಲಿ ಇಟ್ಕೊಂಡು ಹೇಗಬೇಕು ಅಂತ ನಾನು ಹೈವೇ ಅವರಲ್ಲಿ ಕೇಳಿಕೊಳ್ತೇನೆ. ಯಾವಾಗಲೂ ಮಳೆಗಾಲದಲ್ಲಿ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದೆ. ಬೇಸಿಗೆಯಲ್ಲಿ ನಮಗೆ ಸುಖ ಕೊಟ್ಟರೆ ಈಗ ಈ ಊರಿನವರಿಗೆ ಈಗ ನಾವೆಲ್ಲ ಹೋಗೋರು ದೂರದವರು, ನಾವು ಧರ್ಮಸ್ಥಳ ಧಾರವಾಡದಿಂದ ಹೋಗುವಾಗ ನಮಗೆ ಸಂತೋಷ ಆಗುತ್ತೆ, ಒಳ್ಳೆ ರೋಡ್ ಹೈವೇ ಆಗಿದೆ ಅಂತ. ಆದರೆ ಇಲ್ಲಿರುವಂಥ ಎಲ್ಲ ವಾಸಿಗಳಿಗೆ ತುಂಬ ಅಪಾಯ ಇದೆ. ಹಾಗಾಗಿ ಈ ಅಪಾಯವನ್ನು ರಕ್ಷಿಸಬೇಕು ಮತ್ತು ಹೊಸದಾಗಿ ಏನಾದರೂ ಅದಕ್ಕೆ ಆಲೋಚನೆ ಮಾಡಬೇಕು. ಮಣ್ಣು ತೆಗೆಯುವಾಗ ಅದು ಕೆಳಗೆ ಬೀಳದಂತೆ ಏನೇನು ಮಾಡಬೇಕು ಅನ್ನೋದನ್ನು ಮಾಡಬೇಕು. ಮತ್ತೆ ಈ ಸರ್ಕಾರದಿಂದ ಏನಾಗುತ್ತೆ ಅದನ್ನು ಅವ್ರು ಕೊಟ್ಟಿದ್ದಾರೆ. ಇನ್ನು ನಾನು ನಮ್ಮ ರಾಜ್ಯಸಭೆಯಲ್ಲಿ ಇದನ್ನು ಪ್ರಶ್ನೆ ಎತ್ತಿ ಏನಾದರೂ ಸಹಾಯ ಇವರಿಗೆ ಮಾಡಲಿಕ್ಕೆ ಸಾಧ್ಯ ಕಡಿದ ನಮ್ಮ ಕ್ಷೇತ್ರದ ಅನೇಕ ದಾನ ಮಾಡಿದ್ದೇವೆ. ಇನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ನಮ್ಮ ಕಾರ್ಯಕರ್ತರು ಇದ್ದಾರೆ ಇಲ್ಲಿ, ಅವರು ಏನು ಹೇಳ್ತಾರೆ, ಏನು ಯಾರ್ಯಾರಿಗೆ ಏನೇನು ಸವಲತ್ತು ಕೊಡಬೇಕು ಅದನ್ನು ಕೊಡ್ತೇವೆ ನಾವು. ಗುರುಗಳೇ, ಈಗ ಮೃತದೇಹಗಳು ಏನು ನಾಪತ್ತೆಯಾಗಿ ಕಣ್ಮರೆಯಾಗಿದ್ದಾರೆ, ಅವರ ಕಾರ್ಯಾಚರಣೆ ನಡೀಬೇಕಂತ ಈಗ ಅವರು ಕುಟುಂಬಸ್ಥರು ಸಹಿತ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಈ ವಿಚಾರವಾಗಿ ಹೇಳ್ತಾರೆ ಸರ್ಕಾರದ ಹೊರತರುವಂತ ವ್ಯವಸ್ಥೆ ಆಗಬೇಕು ಅಂತ ಹೇಳಿ, ಹೊರತರುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಅವ್ರಿಗೆ ಕ್ರಿಯೆ ಮಾಡಬೇಕಲ್ಲ. ನಮ್ಮಂಥ ಎಂಥ ಯಾರೇ ಆಗಲಿ ನಮ್ಮ ಹತ್ತಿರದವರು ತಂದ ಮೇಲೆ ಅವರಿಗೆ ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ಕ್ರಿಯೆ ಮಾಡಬೇಕು. ಅದಕ್ಕಾಗಿ ಆ ದೇಹವನ್ನು ಎತ್ತಿ ಹೊರಗೆ ಕೊಡುವಂಥ ಕೆಲಸ ಶೀಘ್ರ ಆಗಲಿ ಅಂತ ನಾನು ಹಾರೈಸ್ತೇನೆ. ಈಗ ಸರ್, ಪ್ರಮುಖವಾಗಿ ಏನಾದ್ರು ಮನೆ ಕಳೆದುಕೊಂಡವರು, ಈಗ ಮನೆ ಕಳೆದುಕೊಂಡವರಿಗೆ 1,20,000 ಅಷ್ಟೇ ಇದನ್ನು ಕೊಟ್ಟಿದ್ದಾರೆ. ಆದರೆ ಅವರಿಗೆ ಮನೆ ಇಲ್ಲ, ಈಗಲೂ ಸಹಿತ ಆತಂಕದಲ್ಲಿ ಕಾಲು ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಅವರಿಗೇನಾದರೂ ಸಹಾಯ ಮಾಡುವಂಥ ಖಂಡಿತ ನಾವು ಮಾಡ್ತೇವೆ. ನಾವು ಕ್ಯಾಶ್ ಕೊಡ್ತೇವೆ ಅವರಿಗೆ, ಮನೆ ಕಟ್ಟುವವರಿಗೆ ಏನಾದರೂ ಸ್ವಲ್ಪ ಕ್ಯಾಶಿನ ಸಹಾಯ ಕೂಡ ನಾವು ಮಾಡ್ತೇವೆ. ಈಗ ಈ ನಮ್ಮ ಏನಾದ್ರೆ ಇಲ್ಲಿ 1,20,000ಕ್ಕೆ ಮನೆ ಆಗುದಿಲ್ಲ, ಯಾವುದೇ ಕಾರಣಕ್ಕೂ ಮನೆ ಅಲ್ಲ, ಫೌಂಡೇಶನ್ ಆಗುದಿಲ್ಲ. ಶೌರ್ಯ ಸಂಘದವರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಶೌರ್ಯ ಅಂದರೆ ಅವರು ಯಾರು ನಮ್ಮ ಸಂಬಂಧಪಟ್ಟಂಥ ಮೆಂಬರ್ ಅಲ್ಲ, ಆದರೆ ಅವರು ಊರಿಗಾಗಿ ತ್ಯಾಗ ಮಾಡ್ತಾರೆ, ತಮ್ಮ ಸಮಯವನ್ನು ತ್ಯಾಗ ಮಾಡ್ತಾರೆ, ತಮ್ಮ ದೇಹದ ಅಪಾಯವನ್ನು ಲೆಕ್ಕಿಸದೆ ಅವರು ಸಹಾಯ ಮಾಡ್ತಾರೆ. ಶೌರ್ಯ ಧನವನ್ನು ನಾನು ಬಹಳವಾಗಿ ಇಲ್ಲಿ ಪ್ರಶಂಸೆ ಮಾಡ್ತೇನೆ. ಮತ್ತು ಇಲ್ಲಿ ನಾಗರಿಕರು ಬಹಳ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಬಂದರು, ನಾವು ಹೀಗೆ ಮಾಡಿದ ಬಹಳ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ಯೋಚನೆ ಮಾಡುವಷ್ಟು ಸಮಯ ಇಲ್ಲ. ಆ ಸಂದರ್ಭದಲ್ಲಿ ತಕ್ಷಣ ಮನಸ್ಸಿಗೆ ಏನು ತೋಚುತ್ತದೆ ಅದನ್ನು ಮಾಡ್ತಾ ಹೋಗಬೇಕು. ಈ ವೇಳೆ ಶಾಸಕ ದಿನಕರ್ ಶೆಟ್ಟಿ, ಪ್ರಮುಖರಾದ ಭಾಸ್ಕರ್ ನಾರ್ವೇಕರ್, ಹನುಮಂತಗೌಡ, ಉಮೇಶ್ ನಾಯ್ಕ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರವಣ್ ನಾಯಕ್, ಜಿಲ್ಲಾ ನಿರ್ದೇಶಕ ಮಹೇಶ್ ಎಂಡಿ, ಸಂಘದ ಯೋಜನಾಧಿಕಾರಿಗಳಾದ ಮಮತಾ ನಾಯ್ಕ್, ಕುಮಟಾದ ಕಲ್ಮೇಶ್ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಅಂಕೋಲಾ.
ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.